ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಇವತ್ತು ನಮ್ಮ ವ್ಲಾಗು ಸ್ಟಾರ್ಟಿಂಗಿಂದನೇ ಬಸವೇಶ್ವರ ಖಾನಾವಳಿ ಊಟದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾವು ಜಯನಗರ ಶಾಪಿಂಗ್ ಬಂದಿದ್ವಿ. ಸೊ ಇಲ್ಲಿ ಬರೋಷ್ಟೊತ್ತಿಗೆ ತುಂಬ ಮಳೆ ಬಂದುಬಿಡ್ತು, ಎಲ್ಲಿಗೆ ಹೋಗೋದಂತ ಗೊತ್ತಾಗಲಿಲ್ಲ. ಸೊ ಹೆಂಗೂ ಊಟ ಮಾಡಿರಲಿಲ್ವಲ್ವ, ಊಟ ಮಾಡೋಣ ಅಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಹೋಟೆಲ್ಗೆ ಬಂದ್ವಿ. ಇದು ಬಂದುಬಿಟ್ಟು ಜಯನಗರಲ್ಲಿರೋ ಬಸವೇಶ್ವರ ಖಾನಾವಳಿ. ಇನ್ನು ನಮಗೆ ಹೊರ್ಗಡೆ ಪಾನಿಪುರಿ ಪಿಜ್ಜಾ ಏನೇ ತಿನ್ನಲಿ ರೊಟ್ಟಿ ಊಟ ಮಾಡಿದ್ರೇ ಸಮಾಧಾನ ಆಗೋದು. ಸೊ ಅವೆಲ್ಲ ಟೆಂಪ್ರವರಿ. ಇದು ಬಂದುಬಿಟ್ಟು ನಾವು ಹುಟ್ಟಿದಾಗಿಂದ ತಿಂತಾ ಇರೋ ಫುಡ್. ಇದು ರೊಟ್ಟಿ ಪಲ್ಯ ಕಾಳು ಈ ಥರದ್ದೆಲ್ಲ ಉತ್ತರ ಕರ್ನಾಟಕದ ಊಟ ಅಂದರೆ ಎಲ್ಲಿದ್ದರೂ ಫಸ್ಟ್ ಹುಡ್ಕೊಂಡು ಹೋಗ್ತೀವಿ, ಅಷ್ಟೊಂದು ಇಷ್ಟ. ಇನ್ನು ಇಲ್ಲಿ ಊಟ ಮಾತ್ರ ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ಹುಟ್ಟಿದಾಗಿಂದನೂ ರೊಟ್ಟಿ ತಿಂತಿದ್ದೀವಿ, ಇಷ್ಟು ಸ್ಮೂತಾಗಿರೋ ರೊಟ್ಟಿ ನಾನು ಯಾವತ್ತೂ ತಿಂದೇ ಇಲ್ಲ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ಅಷ್ಟೊಂದು ಸ್ಮೂತಾಗಿತ್ತು ರೊಟ್ಟಿ. ಆಮೇಲೆ ಹೋಳ್ಗೆನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಅನ್ನ ಸಾರು ಪಲಾವ್ ಎಲ್ಲದೂ ಕೊಡ್ತಾರೆ. ಆಮೇಲೆ ಇದು ಬಂದುಬಿಟ್ಟು ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಹೊಟ್ಟೆ ತುಂಬವರೆಗೂ ಊಟ ಮಾಡ್ಬೋದು. ಬಟ್ ಏನಂದರೆ ಚೆನ್ನಾಗಿ ಊಟ ಮಾಡೋರಿಗೆ ಒಂದು ಬೆನಿಫಿಟ್ ಇಲ್ಲಿ, ಎಷ್ಟು ಬೇಕಾದರೂ ಊಟ ಮಾಡ್ಬೋದು. ನಮ್ಮ ಥರ ಸ್ವಲ್ಪ ಊಟ ಮಾಡೋರಿಗೆ ಸರಿ ಹೋಗಲ್ಲ. ಬಟ್ ನಾನಂತರೂ ಯಾವ ಐಟಮ್ನೂ ಬಿಡದೆ ಎಲ್ಲ ಐಟಮ್ನೂ ಟೇಸ್ಟ್ ಮಾಡಿ ಬಂದಿದ್ದೀನಿ. ಒಂದಕ್ಕಿಂತ ಒಂದು ಎಲ್ಲದೂ ಚೆನ್ನಾಗಿತ್ತು. ಚಟ್ನಿ ಪುಡಿ ಆಗಿರ್ಬೋದು, ಆಮೇಲೆ ಫ್ರೆಶ್ ಆಗಿರೋ ಬೆಣ್ಣೆ, ರೊಟ್ಟಿ ಪಲ್ಯ ಎಲ್ಲದೂ ಚೆನ್ನಾಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನಾವು. ಇಲ್ಲಿ ಇನ್ನೊಂದು ಏನಂದರೆ ರೊಟ್ಟಿ ಆಗಿರ್ಬೋದು ರೈಸ್ ಆಗಿರ್ಬೋದು ಏನೂ ನಮಗೆ ರೆಸ್ಟ್ರಿಕ್ಟ್ ಇಲ್ಲ, ನಮಗೆ ಎಷ್ಟು ಬೇಕಂದ್ರೂ ತಂದು ಹಾಕ್ತಾರೆ. ಸೊ ನಾನು 2 ರೊಟ್ಟಿ ತಿಂದು ಮೇಲೆ ಒಂದು ಸ್ವಲ್ಪನೇ ಅನ್ನ ಸಾರು ಜಸ್ಟ್ ಟೇಸ್ಟ್ ನೋಡೋಣ ಅಂತೇಳ್ಬಿಟ್ಟು ಊಟ ಮಾಡಿದ್ವಿ. ಇನ್ನು ಇಲ್ಲಿ ಒಂದು ಊಟ ಬಂದುಬಿಟ್ಟು 314. ಆಮೇಲೆ ಕಿಡ್ಗೆ ಬಂದುಬಿಟ್ಟು 180. ನಾವು 2 ಊಟ ತೊಗೊಂಡು ಒಂದು ಕಿಡ್ ಮೀಲ್ ತೊಗೊಂಡಿದ್ವಿ. ಸೊ ಅದೇ ನಮ್ಗೆ ಜಾಸ್ತಿ ಅಂದರೆ ತುಂಬಾ ಜಾಸ್ತಿ ಆಗಿಬಿಡ್ತು. ಸೊ ಊಟ ಮುಗಿಸ್ಕೊಂಡ್ವಿ. ಇನ್ನು ನಮ್ಮ ಆದಿ ಎಲ್ಲೋದ್ರು ಅವಳಿಗೆ ಯಾರಾದರೂ ಒಬ್ಬರು ಫ್ಯಾನ್ ಸಿಗ್ತಾರೆ. ಅವಳ ಮಾತು ಆ ಥರ ಇರುತ್ತೆ. ಸೊ ಅಲ್ಲಿ ಅವರು ಅದೇನು ಎತ್ಕೊಂಡ್ಬಿಟ್ಟು ಕಿಚನಲ್ಲೆಲ್ಲ ಕರ್ಕೊಂಡು ಹೋಗಿ ತಿನ್ಸ್ಕೊಂಡು ಬಂದರು. ಅವಳಿಗಿನ್ನ ಅವ್ರ ಅಜ್ಜಿನ ನೋಡೋದೆ ಅಳು ಬಂದುಬಿಡ್ತು, ಹತ್ಕೊಂಡು ಬಂದಳು. ಸೊ ನಾವೆಲ್ಲೆಲ್ಲ ಊಟ ಮುಗಿಸೋಷ್ಟೊತ್ತಿಗೆ ಒಂದು ಸ್ವಲ್ಪ ಮಳೆನೂ ಕಡಿಮೆ ಆಗಿತ್ತು. ಊಟ ಮಾಡಿಕೊಂಡು ಹಂಗೆ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಮತ್ತೆ ನೈಟ್ ಎಷ್ಟಿದ್ರು ಇನ್ನು ಇಲ್ಲಿ ಬಂದುಬಿಟ್ಟು ಲಗೇಜ್ ಬ್ಯಾಗ್ ಬೇಕಿತ್ತು. ಒಂದು ಸ್ವಲ್ಪ ಚೆನ್ನಾಗಿರೋದು ಯಾವುದಾದ್ರೂ ಸಿಗುತ್ತೆ ಅಂತ ನೋಡ್ತಾ ಇದ್ವಿ, ಬಟ್ ಸಿಗಲಿಲ್ಲ. ನಾವು ಜಯನಗರಲ್ಲಿ ಒಂದು 2-3 ಶಾಪಲ್ಲಿ ಕೇಳಿದ್ವಿ, ನಮಗೆ ಬೇಕಾಗಿರೋಂಥದ್ದು ಇರಲಿಲ್ಲ. ಸೊ ಹಂಗಾಗಿ ನಾವು ತೊಗೊಳ್ಳಿಲ್ಲ. ಬಟ್ ಇಲ್ಲಿ ಏನೇನು ಶಾಪ್ ಮಾಡಿದ್ದೀವಿ ನಾನು ಅದೆಲ್ಲದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಏನೇನು ತೊಗೊಂಡಿದ್ದೀವಿ ಅನ್ನೋದು. ಇನ್ನಿದು ಬ್ಯಾಗ್ ತುಂಬಾ ಕ್ಯೂಟಾಗಿತ್ತು. ಅದು ಹೆಂಗೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಕೇಳಿದೆ ನಾನು. ಅದು ಬಂದುಬಿಟ್ಟು ಪ್ರೈಸು 1000 ಅಂತ ಹೇಳಿದರು. ನನಗೆ ಕೇಳೋದೇ ಶಾಕ್ ಆಯಿತು. ನಾನು 500 ಕೊಡ್ತೀನಿ ಅಂದೇ ಕೊಡಲಿಲ್ಲ. ಲಾಸ್ಟ್ ಇನ್ನು 600 ಕೇಳಿದ್ರು ಕೊಡಲಿಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ವಾಪಸ್ ಮುಂದೆ ಹೋದ್ವಿ ನಾವು. ಇನ್ನು ಈ ಶಾಪಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಖುಷಿಗೆ ಏರ್ ಬ್ಯಾಂಡು ಆಮೇಲೆ ಇಯರಿಂಗು ಅದು ಸ್ವಲ್ಪ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ನಾವು ಪರ್ಚೇಸ್ ಮಾಡಿದ್ವಿ. ಆ ಹೇರ್ ಬ್ಯಾಂಡು ಅದೆಲ್ಲ ಎಷ್ಟಿದ್ರೂ ಸಾಕಾಗಲ್ಲ, ಎಲ್ಲೋದ್ರೂ ತೊಗೋತಾನೆ ಇರ್ತೀವಿ. ಸೊ ಅದಾದಮೇಲೆ ಮೇಲ್ಗಡೆ ಹಿಂಗೆ ಬರ್ತಾ ಅಲ್ಲಿ ಮುಂದೆನೇ ಅಂಬ್ರೆಲ್ಲ ಮಾಡ್ತಾಯಿದ್ರು. ಸೊ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು 3 ಅಂಬ್ರೆಲ್ಲ ತೊಗೊಂಡಿದ್ದೀವಿ. ಇದು ಬಂದುಬಿಟ್ಟು ಕಿಡ್ಸಿಗೆ. ಸೊ ಅದೇ ನನಗೂ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೂ ಒಂದು ಪುಟಾಣಿ ತೊಗೊಂಡಿದ್ದೀವಿ. ಅವಳಿಗೇನು ಯೂಸ್ ಇಲ್ಲ, ಬಟ್ ಅವಳು ಬೇಕು ಅಂದ್ಲಲ್ಲ ಅದಕ್ಕೆ ತೊಗೊಂಡ್ವಿ. ಇನ್ನು ಇಲ್ಲಿ ಬಂದುಬಿಟ್ಟು ಪೂಜೆ ಐಟಮ್ಸ್ ಎಲ್ಲದೂ ಜಾಸ್ತಿ ಇಟ್ಟಿದ್ರು. ಸೊ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಇದು ಅರಿಶಿನ ಕುಂಕುಮದ ಪ್ಯಾಕೆಟ್ ಕ್ಯೂಟಾಗಿತ್ತು ಅಂತೇಳಿ ಅದೊಂದು 10 ಪೀಸ್ ತೊಗೊಂಡಿದ್ದೀನಿ. ಯಾರಿಗಾದ್ರೂ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲೊಂದಷ್ಟು ಐಟಮ್ಸ್ ಕೇಳಿದ್ವಿ ನಾವು, ತುಂಬ ಕಾಸ್ಟ್ಲಿ ಹೇಳಿದರು. ಚಿಕ್ಕಪೇಟೆಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಹೇಳಿದರು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಪಕ್ಕದ ಶಾಪಲ್ಲಿ ಒಂದಷ್ಟು ಇಯರಿಂಗ್ಸ್ ತೊಗೊಂಡೆ ನಾನು. ಇನ್ನು ಇಲ್ಲಿ ನೋಡ್ತಾ ಇದ್ದಾಗೇ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಅದು ಸ್ವಲ್ಪ ನಿಂತ ಮೇಲೆ ಹೋಗ್ಬಿಡೋಣ ಅಂಥೇಳಿ ನಾವು ಅಂದ್ಕೊಂಡ್ವಿ. ಹೊರಗಡೆ ಬಂದ ತಕ್ಷಣ ನಿಂತಂಗಾಯಿತು. ಸರಿ ಬಿಡಿ ಇನ್ನೇನು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ಮತ್ತೆ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಇದೆರಡು ಕೊಡಿ.
ಈ ಪಾಪು ಸೈಜ್ ಇದೆನಾ ಸೇಮ್ ಅದೇ ಥರ? ನೋಡಿ ಅದ್ಯಾ. ಇನ್ನು ಖುಷಿಗೆ ಆದ್ಯಾಗೆ ಟೀ ಶರ್ಟ್ಸ್ ತೊಗೊಂಡೆ ಒಂದಷ್ಟು. ಸೊ ಅವ್ರಿಗೆ ಈ ಥರ ಹಿಂಗೆ ಹೊರ್ಗಡೆ ಬಂದು ಒಂದು ಸತಿ ಹಾಕಿದರೆ ಹಾಳು ಮಾಡಿಬಿಡ್ತಾರೆ, ಹಂಗಾಗಿ ಎಲ್ಲಾದರೂ ಮನೇಲಿದ್ದಾಗ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಟೀ ಶರ್ಟ್ ತೊಗೊಂಡೆ. ಸೊ ಅಂಬ್ರೆಲ್ಲ ತೊಗೊಂಡಿದ್ರಲ್ಲ ಅದರಿಂದ ಆಟ ಆಡ್ತಾ ಕೂತ್ಕೊಂಡಿದ್ರು. ಇಲ್ಲಿ ಬಂದುಬಿಟ್ಟು ಅಮ್ಮ ವಾಟ್ರ್ ಬಾಟ್ಲ್ ಬೇಕಿತ್ತು ಅವ್ರಿಗೆ, ಫ್ಲಾಸ್ಕ್ ಟೈಪ್ ಬರುತ್ತಲ್ಲ ಆ ಥರದ್ದು. ಸೊ ಅದನ್ನು ನೋಡ್ತಾ ಇದ್ದಾರೆ ಅವರು ಇಲ್ಲಿ ಬಂದುಬಿಟ್ಟು ಒಂದೆರಡು ವಾಟ್ರ್ ಬಾಟ್ಲು ಆಮೇಲೆ ಒಂದು ಬಾಕ್ಸು ತೊಗೊಂಡ್ರು. ಅಂದರೆ 24 hours ಹಾಟು ಕೋಲ್ಡ್ ಇರುತ್ತಲ್ಲ ಆ ಥರದ್ದು ಬೇಕಿತ್ತು ಅಂತೇಳಿ ತೊಗೊಂಡ್ರು. ಸೊ ಇಲ್ಲಿ ತೊಗೊಂಡು ನಾವು ಮತ್ತೆ ಹೊರ್ಗಡೆ ಬಂದ್ವಿ. ಹೊರಗಡೆ ಬಂದೆ, ಮಳೆ ಫುಲ್ಲು ಜೋರಾಗಿ ಇನ್ನು ಎಲ್ಲ ಕರೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಜಯನಗರ ಬ್ಲಾಕಲ್ಲೆಲ್ಲ. ಸೊ ಇನ್ನು ಟೈಮ್ ಆಗುತ್ತೆ, ಬೇಡ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದುಬಿಟ್ವಿ ನಾವು. ಇನ್ನು ಇದೊಂದು 2 ಟಾಪ್ ತೊಗೊಂಡಿದ್ದೀವಿ. ಒಂದು ಬಂದುಬಿಟ್ಟು ವೈಟ್ ಕಲರ್ದು ಅಮ್ಮಂದು, ಇನ್ನೊಂದು ಪಿಂಕ್ ಕಲರ್ ಏನಿದೆ ಅಲ್ವಾ ಅದು ಅಂಬ್ರೆಲ್ಲ ನಂದು. ಇದೆರಡಕ್ಕೂ 500 ಕೊಟ್ಟಿದ್ದೀವಿ ಅಷ್ಟೇ. ನಾವು ಜಯನಗರಲ್ಲಿ ಶಾಪ್ ಮಾಡಿದ್ದೆ. ಏನಂದರೆ ನಮ್ಗೆ ಹೋಗಿದ್ದು ಯೂಸ್ ಆಗಲಿಲ್ಲ ಅನ್ನಿಸ್ತು, ಯಾಕೆಂದರೆ ಹೋಗೋದೇ ಮಳೆ ಬಂದುಬಿಡ್ತು, ಮತ್ತು ನೋಡೋಕ್ಕೂ ಇರಲಿಲ್ಲ, ಕರೆಂಟೆಲ್ಲ ಹೋಗಿ ಅಲ್ಲೂ ಮಳೆ, ಹಾಗಾಗಿ ನಾವು ಹೋಗಿದ್ದು ವರ್ತೇ ಇರಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಳೆಗಾಲದಲ್ಲಿ ಹೋದರೆ ಇದೇ ಫಜೀತಿ ಅಂದ್ಕೊಂಡು ಮನೆಗೆ ಬಂದುಬಿಟ್ವಿ. ಸೊ ಇದು ತೋರಿಸ್ತಾ ಇದ್ದಾರಲ್ವ ಅಮ್ಮ, ಇದು ಬಂದುಬಿಟ್ಟು ನಂದು. ಇದು ಲಾಸ್ಟಿಗೆ ಇನ್ನೇನು ಬರ್ತಾ ಹೊರ್ಗಡೆ ಎಲ್ಲ ಹಾಕಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ತೊಗೊಂಡೆ ನಾನು. 500 ಕೊಟ್ಟರು. ಇನ್ನು ಇದೆಲ್ಲ ಜಯನಗರ ಕಾಂಪ್ಲೆಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಒಂದು ಸ್ವಲ್ಪ ಏರ್ ಬ್ಯಾಂಡು, ಆಮೇಲೆ ಇಯರಿಂಗ್ಸು, ಇನ್ನೊಂದಷ್ಟಿದೆ. ಅದೆಲ್ಲಿ ಯಾವ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತ ಸಿಗ್ತಾಯಿಲ್ಲ. ಸೊ ಇವಾಗ ಸಿಕ್ಕಿರೋದಷ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ವಲ್ವ ಇದನ್ನೇ ಎಲ್ಲವುದು. ಸೊ ಅದಾದಮೇಲೆ ನಾನು ಒಂದಷ್ಟು ಡಿಮಾರ್ಟ್ ಶಾಪಿಂಗು ಮಾಡಿದ್ದೀನಿ. ಜಯನಗರ ನೆಕ್ಸ್ಟ್ ಡೇ ಡಿಮಾರ್ಟ್ಗೆ ಹೋಗಿದ್ವಿ. ನಾವು ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು. ಎಲ್ಲಾದರೂ ಹೊರ್ಗಡೆ ಹೋದರೆ ಮತ್ತೆ ಮಳೆ ಬಂದರೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮನೆ ಹತ್ರನೇ ಒಂದು ಡಿಮಾರ್ಟ್ ಇತ್ತು, ಅಲ್ಲಿಂದ ಹತ್ರ ಅಂತ ಹೇಳ್ಬಿಟ್ಟು ಸುಂಕದಕಟ್ಟೆ ಡಿಮಾರ್ಟ್ಗೆ ಹೋಗಿದ್ವಿ ನಾವು. ಸೊ ಅಲ್ಲಿ ತೊಗೊಂಡಿದ್ದು. ಇನ್ನು ಇದು ಆವಾಗಲೇ ಹೇಳ್ದಂಗೆ ಜಯನಗರ 4th ಬ್ಲಾಕಲ್ಲಿ ತೊಗೊಂಡಿದ್ದು ಅಂಬ್ರೆಲ್ಲ, ಒಂದು ಖುಷಿಗೆ ಒಂದು ಆದ್ಯಂಗೆ. ಇನ್ನು ಇದೆಲ್ಲ ಬಂದುಬಿಟ್ಟು ನಾವು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಫಸ್ಟು ಒಂದು ಈ ಬಾಸ್ಕೆಟು, ಇದು ಪ್ರೈಸ್ ಬಂದುಬಿಟ್ಟು 99. ನನಗಿದು ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಏನಾದರೂ ಶೋಕ್ ಇಡೋಕ್ಕೆ ಚೆನ್ನಾಗಿರುತ್ತೆ, ಹೂವು ಆ ಥರದ್ದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇನ್ನು ಇದರಲ್ಲಿ ಏನು ಇಡಬೇಕು ಅಂತ. ಸೊ ಇದೊಂದು ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಇದೊಂದು ಬಾಟಲ್ ತೊಳೆಯೋದು ಬ್ರಷ್ ತೊಗೊಂಡಿದ್ದೀನಿ. ಇದು ಪ್ರೈಸ್ ಬಂದುಬಿಟ್ಟು 90 ರೂಪೀಸು. ಅದಾದಮೇಲೆ ಒಂದಿಷ್ಟು ಸ್ಕೂಲ್ದು ಆಕ್ಸೆಸರೀಸು, ಏನಂತಾರೆ ಸ್ಕೂಲ್ ಐಟಮ್ಸ್ ಎಲ್ಲ ತೊಗೊಂಡಿದ್ದಾಳೆ ಅವಳು. ಇಷ್ಟೇ. ಆಲ್ರೆಡಿ ಇದರಲ್ಲಿ ಒಂದು ಅರ್ಧಕ್ಕರ್ಧ ಎಲ್ಲ ಓಪನ್ ಮಾಡಿದ್ದಾಳೆ. ಈ ಥರದ್ದೊಂದು ಪೆನ್ಸಿಲ್ ಬಾಕ್ಸು ಓಪನ್ ಮಾಡಿದ್ದಾಳೆ, ಆಮೇಲೆ ಕ್ರಯಾನ್ಸು, ಆಮೇಲೆ ಸ್ಟಿಕ್ಕರು ಏನು ಬರುತ್ತಲ್ಲ ಅದನ್ನೆಲ್ಲದನ್ನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾಳೆ ಅವಳು. ನಾನು ಓಪನ್ ಮಾಡಾದ್ಮೇಲೆ ನಾನು ತೆಗಿತಾ ಇರೋದು ವಿಡಿಯೋ. ಸೊ ಆಮೇಲೆ ಒಂದಷ್ಟು ಫೋಲ್ಡರ್ಸ್ ತೊಗೊಂಡಿದ್ದೀನಿ. ಇದೇನಾದರೂ ಬಿಲ್ಲು ಆ ಥರದ್ದು ಹಾಕೋಕ್ಕೆ ಬೇಕು ಅಂತೇಳಿ. ಆಮೇಲೆ ಇದು ಬಂದುಬಿಟ್ಟು ನಮ್ಮ ಖುಷಿ ಸ್ಕೂಲಲ್ಲಿ ಮಂತ್ಲಿ ಟೆಸ್ಟ್ ಮಾಡ್ತಾರಲ್ಲ, ಆ ಪೇಪರ್ಸ್ ಎಲ್ಲ ಹಾಕೋಕ್ಕೆ ಈ ಥರದ್ದು ಕೊಡಬೇಕು ನಾವೊಂದು. ಸೊ ಅದಕ್ಕೋಸ್ಕರನೇ ಒಂದು 3 ತೊಗೊಂಡಿದ್ದೀನಿ. ಇನ್ನು ಬಂದುಬಿಟ್ಟು ನ್ಯಾಪ್ಕಿನ್ಸು. ಇದು ಒಂದು ಬಂದು 20 ರೂಪೀಸು. ಚೆನ್ನಾಗಿದೆ, ಸಾಫ್ಟಾಗಿ. ಖುಷಿ ಬೇಕು ಅಂತೇಳಿ ತೊಗೊಂಡಿದ್ದಾಳೆ. ಒಂದೇ ಕಲರೇ ತೊಗೊಂಡ್ಬಿಟ್ಟಿದ್ದಾಳೆ ಅವಳು. ಒಂದು 5 ನ್ಯಾಪ್ಕಿನ್ ತೊಗೊಂಡಿದ್ದಾಳೆ. ಆಮೇಲೆ ಇನ್ನರ್ ವೇರು, ಇದು ಬಂದುಬಿಟ್ಟು ಏನೋ ಪ್ರಿಂಟ್ ಇದೆ ಇದರಲ್ಲಿ. ಈ ಥರ ಡೋರೆಮಾನು, ಬಾರ್ಬಿ ಈ ಥರ ಪ್ರಿಂಟ್ಸ್ ಇದೆ. ಅವಳ ಹತ್ರ ಇರಲಿಲ್ಲ ಈ ಥರದ್ದು ಅಂತೇಳಿ ಬೇಡಮ್ಮ ಅಂದರೂ ತೊಗೊಂಡಿದ್ದಾಳೆ.
ಯಾವಾಗಲಾದರೂ ಒಂದು ಸತಿ ಯೂಸ್ ಮಾಡ್ತಾಳೆ. ಅದು ಒಂದು 4 ತೊಗೊಂಡಿದ್ದಾಳೆ. ಆಮೇಲೆ ಅದು ಬಂದುಬಿಟ್ಟು ನಾನು ಫ್ರೂಟ್ ಬೌಲ್ ತಿನ್ನೋಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ, 2 ಒಂದೇ ಥರದ್ದು. ಇದ್ರ ಪ್ರೈಸು 59 ಒಂದಕ್ಕೆ. 2 ಒಂದೇ ಥರ ತೊಗೊಂಡಿದ್ದೀನಿ. ಫ್ರೂಟ್ಸು ಸಲಾಡ್ಸ್ ಏನಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದೆಲ್ಲ ಬಂದುಬಿಟ್ಟು ನಾನು ವಾಪಸ್ಸು ಗಂಗಾವತಿಗೆ ಬಂದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಆಲ್ರೆಡಿ ನನ್ನ ಮಕ್ಕಳು ಅಲ್ಲೇ ಬೆಂಗಳೂರಲ್ಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಇನ್ನು ಬಾಕಿ ಏನು ಉಳಿದಿತ್ತಲ್ಲ ಅದನ್ನೆಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನಾನು. ಸೊ ಇದು ಬಂದು 5 ಪೀಸ್ ಸೆಟ್ ಬರುತ್ತಲ್ಲ ಆ ಥರದ ಬಾಕ್ಸ್ ಇದು ಬೇಕಿತ್ತು ಅಂತೇಳಿ ಇದೊಂದು ತೊಗೊಂಡಿದ್ದೀನಿ. ಪುಟಾಣಿದ ಕಡಾಯಿ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 179. ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದು ಬೇಕಂತ ನೋಡಿದೆ, ಬಟ್ ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ಆಲ್ರೆಡಿ. ಅಲ್ಲಿ ಬಂದಿದ್ದವರು ಡಿಮಾರ್ಟ್ ಬಂದಿದ್ದವ್ರು ಎಲ್ಲರೂ ಒಂದೊಂದು ಕೈಯಲ್ಲೂ ಒಬ್ಬೊಬ್ಬರ ಹತ್ರನೂ ಒಂದೊಂದು ಇತ್ತು ಈ ಥರದ್ದು. ಸೊ ನಾನು ತೊಗೊಳೋಣ ಅಂತ ಹೋದಾಗ ಖಾಲಿ ಆಗಿಬಿಟ್ಟಿತ್ತು, ಇದೊಂದೇ ಸಿಕ್ತು ನನಗೆ. ಸೊ ಹಂಗಾಗಿ ಇರಲಿ ಅಂತೇಳಿ ತೊಗೊಂಡೆ. ಆಮೇಲೆ ಇದೊಂದು ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ. ಇದು ಹಾಟ್ ಬಾಕ್ಸ್ ಬಂದು ಡಿಮಾರ್ಟಲ್ಲ, ಹೊರಗಡೆ ತೊಗೊಂಡಿರೋದು ನಾನು. ಇದೊಂದು ಪುಟಾಣಿ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ. ಚಿಕ್ಕದೇ ಬೇಕು ಅಂತಲೇ ನಾನು ತೊಗೊಂಡಿದ್ದು, ದೊಡ್ಡದಿದೆ ಮನೇಲಿ ಆಲ್ರೆಡಿ. ಸೊ ಇದು ನಮಗೆ ಒಂದು ಟೈಮ್ ರೈಸ್ ಮಾಡಿದರೆ ಇದರಲ್ಲಿ ಫುಲ್ ಆಗುತ್ತೆ. ಸೊ ಅದಕ್ಕೆ ಇದು ಬೇಕು ಅಂತೇಳಿ ತಂದಿದ್ದು. ಇದು ಹೊರಗಡೆ ಶಾಪಲ್ಲಿ ನಾನು ತೊಗೊಂಡಿದ್ದು. ಸೊ ಅಲ್ಲೇ ಒಂದು ಲಂಚ್ ಬಾಕ್ಸು ತೊಗೊಂಡೆ ನಮ್ಮ ಖುಷಿಗೆ. ಇದು ಸಖತ್ ಕಾಸ್ಟ್ಲಿ ಹಾಕಿದ್ದಾರೆ ನನಗೆ. 500 ಆಯಿತು. ಇದು 650 ಅದ್ರ ಮೇಲಿದೆ, ಬಟ್ 500 ಹಾಕಿದ್ದಾರೆ. ಇದು ಏನಂದರೆ ಇದು ಫುಲ್ ಟೈಟ್ ಇದೆ. ನಾನು ಅಲ್ಲಷ್ಟು ಚೆಕ್ ಮಾಡಲಿಲ್ಲ, ಬರುತ್ತೆ ಬಿಡು ಯೂಸ್ ಮಾಡ್ತಾ ಅಂದ್ಕೊಂಡೆ. ಬಟ್ ಇದೊಂದು 2 ಟೈಮ್ಸ್ ಯೂಸ್ ಮಾಡಿದ್ರೂ ಯಾಕೋ ಸರಿ ಆಗ್ತಿಲ್ಲ, ಫುಲ್ಲು ಟೈಟ್ ಆಗ್ತಾಯಿದೆ. ಅವಳಿಗೆ ಓಪನ್ ಮಾಡೋದು ಲಾಕ್ ಮಾಡೋದು ಕಷ್ಟ ಆಗ್ತಾಯಿದೆ. ಎತ್ತಿಟ್ಬಿಟ್ಟಿದ್ದೀನಿ. ಸುಮ್ಮನೆ 500 ವೇಸ್ಟ್ ಇದಕ್ಕೆ. ಮಾತ್ರ ಹೆವಿ ಇದೆ, ಸಖತ್ ಹೆವಿ ಇದೆ ಇದು ಬಾಕ್ಸು. ಇದ್ರ ಜೊತೆಗೆ ಆದ್ಯಂಗೂ ಒಂದು ಲಂಚ್ ಬಾಕ್ಸು ಬಾಟಲ್ ಎಲ್ಲ ತಂದಿದ್ದೀನಿ ಆಲ್ರೆಡಿ. ಅದೆಲ್ಲದು ಪ್ಯಾಕ್ ತೆಗೆದುಬಿಟ್ಟು ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದೊಂದು ಚಿಕ್ಕದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಇಲ್ಲೇ ಹೊರಗಡೆ ಲೋಕಲಲ್ಲಿ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದೊಂದು ಇದು ನನಗೆ ಕಿಚನ್ಗೆ ಬೇಕು ಅಂತೇಳಿ ತೊಗೊಂಡಿದ್ದೀನಿ. ಇದು ಅಷ್ಟೇ. ಇದ್ರ ಪ್ರೈಸು 79. ಅದಾದಮೇಲೆ ಇದು ಬಂದು ಭತ್ತದ ತೋರಣ. ಇದು ಅಲ್ಲೇ ಇದರಲ್ಲೇ ತೊಗೊಂಡಿದ್ದು ಜಯನಗರ ಹತ್ರ. ಓಪನ್ ಮಾಡಿ ತೋರಿಸ್ತೀನಿ. ಇದು ಹಂಗೆ ಕವರಲ್ಲಿದೆ. ಇದು ಈ ಥರ ಉದುರು ಬಿಡುತ್ತೇನಂತ ನಾನು ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಆನ್ಲೈನ್ ಬಾಕ್ಸ್ ಬರುತ್ತಲ್ಲ ಆ ಥರದ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ನನಗಿದು ಊರಿಗೆ ಬರೋವರೆಗೂ ಹಿಂಗೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಬಾಕ್ಸಲ್ಲೇ ತಂದಿದ್ದೀನಿ ನಾನು. ಇದ್ರದ್ದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಇದೊಂದು ಬಾಡಿ ಲೋಷನ್ ತೊಗೊಂಡಿದ್ದೆ. ಆಮೇಲೆ ಇದೊಂದು ಪುಟ್ಟದ ವಾಟರ್ ಬಾಟಲ್ ತೊಗೊಂಡೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ನಾನು ಬೆಂಗಳೂರಲ್ಲಿ ತೊಗೊಂಡು ವಾಪಸ್ ನಾನು ಊರಿಗೆ ಬಂದಾದಮೇಲೆ ಮಾಡ್ತಾಯಿರೋ ವೀಡಿಯೋ. ಸೊ ನನಗಿಲ್ಲಿ ಬಂದಮೇಲೆ ಭಾಳ ಕೆಲಸ ಇತ್ತು. ಸೊ ಹಂಗಾಗಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಅದೆಲ್ಲದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಅದೆಷ್ಟು ಬಂದುಬಿಟ್ಟು ಜಯನಗರು ಮತ್ತು ಡಿಮಾರ್ಟು ಲೋಕಲ್ ಶಾಪು ಇಷ್ಟರಲ್ಲೂ ಪರ್ಚೇಸ್ ಮಾಡಿದ್ದು. ಸೊ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.